something. ನಾನು ಒಂದನ್ನು ನಿಮಗೆ This ಹೇಳ್ತೇನೆ. morning God is calling you to come out of your limits. ಈ ಮುಂಜಾನೆ ದೇವರು ನಿಮ್ಮನ್ನು ನಿಮ್ಮ ಮಿತಿಯನ್ನು ಮುರಿದು ಹೊರಗೆ ಬರಬೇಕಾಗಿ ದೇವರು God ಹೇಳ್ತಾ is calling ಇದ್ದಾರೆ. you to break your shell. ದೇವರು ನಿಮ್ಮ ಒಂದು ನಿಮ್ಮನ್ನು ಮುಚ್ಚಿರುವಂತ ಆ ಒಂದು ಶೆಲ್ ಅನ್ನ, ಆ ಗೋಡೆಯನ್ನ ಮುರಿದಾಕು ಅಂತ ಹೇಳ್ತಾ I ಇದ್ದಾರೆ. prophesy. ನಾ ಪ್ರವಾದಿಸ್ತೇನೆ. ನಾ ಪ್ರವಾದಿಸ್ತೇನೆ. Amen. When a hen lays a egg, ಒಂದು ಕೋಳಿ ಮೊಟ್ಟೆ ಹಾಕಿದ್ರೆ, amen, it takes time for it to make the chicken grow inside. ಅದ್ರ ಒಳಗೆ ಆ ಒಂದು ಮರಿ ಬೆಳಿಲಿಕ್ಕೆ ಸಮಯ ತಕ್ಕೊಳ್ತದೆ. But ಆದ್ರೆ amen, God will never break it. ದೇವರ ಶೆಲ್ ಅನ್ನ ಮುರಿಯಲ್ಲ. ಯಾರು ಅದೇ ಪೆಟ್ಟಿಡ್ತಾರೋ, ಯಾರು ಅದನ್ನ ಹೆತ್ತರೋ, amen, ಅಂದ ತಾಯಿ ಅಂದ ಶೆಲ್ಲ ಒಡಕಿರದಲ್ಲ. ಆ ತಾಯಿ ಆ ಕೋಳಿ ಆ ಮೊಟ್ಟೆನ ಮುರಿಯಲ್ಲ. If you want to see the world, bigger world, ನೀವು ದೊಡ್ಡ ಲೋಕವನ್ನ ನೋಡ್ಬೇಕು ಅಂದ್ರೆ, if you want to see the unlimited power of God, ದೇವರ ಅಪರಿಮಿತವಾದ ಶಕ್ತಿಯನ್ನು ನೀವು ನೋಡ್ಬೇಕು ಅಂದ್ರೆ, if you want to stretch out your wings and fly, ನೀವು ನಿಮ್ಮ ರೆಕ್ಕೆಗಳನ್ನ ಚಾಚಿ ನೀವು ಮೇಲಕ್ಕೆ ಹಾರಬೇಕಾದ್ರೆ, if you want to see your mother, ನೀವು ನಿಮ್ಮ ತಾಯಿಯನ್ನು ನೋಡ್ಬೇಕು ಅಂದ್ರೆ, you need to break your shell. ನಿನ್ನ ಕವಚವನ್ನ, ನಿನ್ನ ಒಂದು ಸುತ್ತಲಿರುವ ಆವರಿಸಿರುವ ಶೆಲ್ ಅನ್ನ ನೀನೇ You ಮುರಿಬೇಕು. have to break your shell. ನೀನೇ ನಿನ್ನ ಶೆಲ್ ಅನ್ನ ಮುರಿಬೇಕು. You are featherless inside. ಮುಖ ಇಲ್ಲದೆ ಇರಬಹುದು. Your beak may be very, very weak. ನಿನ್ನ ಒಂದು ಕೊಕ್ಕು ಅದು ಬಹಳ ಬಲಹೀನವಾಗಿರಬಹುದು. Your vision may be very dim, dark inside. ನಿನ್ನ ದರ್ಶನ, ನಿನ್ನ ದೃಷ್ಟಿ ಒಳಗೆ ಕತ್ತಲಾಗಿ ಬಂಧವಾಗಿರಬಹುದು. If you sit worrying about that, ಅದನ್ನೇ ಕುರಿತು ನೀ ಚಿಂತೆ ಮಾಡ್ತಾ ಕುಳಿತುಕೊಂಡ್ರೆ, you will suffocate and die. ನೀನು ಅಲ್ಲಿಯೇ ಉಸಿರು ಕಟ್ಟಿ ಸಾಯ್ತೀಯಾ? சொல்றத புரியுதுங்களா? ನಾನು ಹೇಳದ್ ನಿಮಗೆ ಅರ್ಥವಾಗ್ತಾ ಇದೆಯಾ? கோழி தன்னுடைய பலவீனங்களை பார்த்துக்கிட்டு அந்த குஞ்சு உட்கார்ந்தால் அது உயிருக்கு உயிர் இல்லாம செத்து போயிரும். ಆ ಮೊಟ್ಟೆ ಒಳಗಿರುವಂತ ಆ ಕೋಳಿ ಮರಿಯು ಅದು ಹಾಗೆ ನಿರಾಶೆಯಲ್ಲಿ ಕುಳಿತುಕೊಂಡು ಹಾಗೆ ಇದ್ರೆ ಅದು ಬಲಹೀನತೆಯಲ್ಲಿ ಹಾಗೆ ಸತ್ತು ಅದರಲ್ಲೇ ಮುಗಿದೋಗುತ್ತೆ ಜೀವನ. Hallelujah. There is a particular time for it. ಅದಕ್ಕೆ ತಕ್ಕ ಸಮಯ ಇದೆ. At the time ಆ ಒಂದು ಸಮಯದಲ್ಲಿ it will understand. ಅದು ಅರ್ಥ ಮಾಡ್ಕೊಳ್ತದೆ. No external power will help me. ಹೊರಗಿಂದ ಯಾವ ಒಂದು ಬಲವು ನನಗೆ ಸಹಾಯ ಮಾಡೋದಿಲ್ಲ. There is power within me. ನನ್ನೊಳಗೆ ಬಲ ಇದೆ. Even if I want to explore my life, ನನ್ನ ಜೀವಿತದಲ್ಲಿ ನಾನು ವಿಸ್ತಾರವಾಗಿ ಹೊರಗೆ ಬರಬೇಕು ಅಂದ್ರೆ, if I have to grow up like my mother, ನಾನು ನನ್ನ ತಾಯಿಯಂತೆ ಬಲಿಷ್ಠವಾಗಿ if I ಮಾರ್ಪಡಬೇಕು want ಅಂದ್ರೆ, to be strong like my God, ನನ್ನ ದೇವರಂತೆ ನಾನು ಬಲಶಾಲಿಯಾಗಿ ಮಾರ್ಪಡಬೇಕು if ಅಂದ್ರೆ, I have to see a big field, ನಾನು ದೊಡ್ಡ ವಿಸ್ತಾರವಾದ ಸ್ಥಳವನ್ನು ನೋಡಬೇಕು ಅಂದ್ರೆ, then I have to exercise my authority. ನಾನು ನನ್ನ ಅಧಿಕಾರವನ್ನು ನಾನು ಕಾರ್ಯರೂಪಕ್ಕೆ ತರಬೇಕು. I have to put my strength. ನನ್ನ ಬಲವನ್ನು ನಾನು ಉಪಯೋಗಿಸಬೇಕು. Come on church, today the Holy Spirit is telling you. ಸಭೆಯ ದೇವರ ಆತ್ಮನು ಈ ದಿನ ನಿಮಗೆ ಹೇಳ್ತಾ ಇದ್ದಾರೆ. Are you waiting for some miracle outside? ಹೊರಗಡೆ ಏನೋ ಅದ್ಭುತಕ್ಕಾಗಿ ನೀವು ಕಾಯ್ತಾ Are ಕೂತಿದ್ದೀರಾ? you waiting for some sign to happen? ಯಾವುದಾದ್ರೂ ಕಾರ್ಯ ನಡಿಬೇಕಂತೇಳಿ ಸೂಚನೆಗಾಗಿ ನೀವು ಕಾಯ್ತಾ ಇದ್ದೀರಾ? ஏதாவது காட்டுங்க. ದೇವರೇ ಏನಾದ್ರೂ ತೋರಿಸ್ರಿ. ஆண்டவரೇ ஏதாவது செய்யுங்க. ದೇವರೇ ಏನಾದ್ರೂ ಮಾಡಿ. Today the voice of the Lord from heaven for you is only one thing. ಪರಲೋಕದಿಂದ ದೇವರ ಸ್ವರ ನಿಮಗೆ ಒಂದೇ ಆಗಿದೆ. God is telling you do something. ದೇವರು ಹೇಳ್ತಾ ಇದ್ದಾರೆ ಏನಾದ್ರೂ ಒಂದನ್ನು ಮಾಡು. Don't sit and cry. ಸುಮ್ಮನೆ ಕೂತು ಅಳಬೇಡ. Don't sit and murmur. ಸುಮ್ಮನೆ ಕೂತು ಗುಣಗುಟ್ಟಬೇಡ. Look at your problems and speak about your problems. ನಿನ್ನ ಸಮಸ್ಯೆಯನ್ನೇ ನೋಡ್ತಾ ಸಮಸ್ಯೆಯನ್ನೇ ಮಾತನಾಡ್ತಾ ಕೂತ್ಕೋಬೇಡ. Once you were a baby, ನೀನು ಒಮ್ಮೆ ಮಗುವಾಗಿದ್ದಾಗ, once you were a baby, ನೀನು ಒಮ್ಮೆ ಮಗುವಾಗಿದ್ದಾಗ you were eating all things that the baby would eat. ಮಗು ತಿನ್ನುವಂತ ಪದಾರ್ಥಗಳನ್ನ ನೀ ತಿಂತಾ ಇದ್ದೆ. But now, ಆದ್ರೆ ಈಗ Christ is inside you. ಕ್ರಿಸ್ತ ನಿನ್ನೊಳಗಿದ್ದಾನೆ. The one who broke the tomb, ಸಮಾಧಿಯನ್ನೇ ಮುರಿದು ಹೊರ ಬಂದ ಆತನು is inside you. ಆತ ನಿಮ್ಮೊಳಗಿದ್ದಾರೆ. If Jesus was inside the tomb, ಯೇಸು ಕ್ರಿಸ್ತನು ಸಮಾಧಿಯಲ್ಲಿ ಇದ್ದಿದ್ರೆ nothing would have happened. ಏನು ಕೂಡ ಸಂಭವಿಸ್ತಾ ಇರಲಿಲ್ಲ. Today I tell you, ಈ ದಿನ ನಾನು ನಿಮಗೆ this ಹೇಳ್ತೇನೆ, is now your time to come out of your tombs. ನಿಮ್ಮ ಸಮಾಧಿಯಿಂದ ನೀವು ಹೊರ ಬರುವಂತ ಸಮಯ ಇದು. Tomb of your minds. ನಿಮ್ಮ ಮನಸ್ಸಿನ ಒಂದು ಸಮಾಧಿ. When you break those tombs, ಆ ಒಂದು ಸಮಾಧಿಗಳನ್ನು ನೀವು ಮುರಿದು ಹಾಕುವುದಾದ್ರೆ, ನೀವು ಹೊರಗೆ ಬರುವಾಗ miracles will happen. ಅದ್ಭುತಗಳು ನಡೀತದೆ. Your faith must speak, not your mouth. ನಿಮ್ಮ ಬಾಯಿಯಲ್ಲ, ನಿಮ್ಮ ನಂಬಿಕೆ ಮಾತನಾಡಬೇಕು. Hallelujah. Hallelujah. Your dead bones should rise up. ನಿಮ್ಮ ಒಣ ಎಲುಬುಗಳು ಎದ್ದೇಳಬೇಕು. Your dead faith
it should rise up. ನಿಮ್ಮ ಸತ್ತಂತ ನಂಬಿಕೆ ಅದು ಎದ್ದೇಳಬೇಕು. Amen. As long as your faith is, amen, from your strength. ಎಲ್ಲಿಯವರೆಗೂ ನಿಮ್ಮ ನಂಬಿಕೆ ನಿಮ್ಮ ಬಲದ ಮೇಲೆ ಇರ್ತದೋ, Amen, you will be seeing fluctuations. ಅಲ್ಲಿಯವರೆಗೂ ಏರಿಳಿತಗಳನ್ನು ನೋಡ್ತಾನೆ Only you ಇರ್ತೀರಾ. will be seeing some sort of, grains fallen here and there. ಅಲ್ಲಿ ಇಲ್ಲಿ ಸ್ವಲ್ಪ ಧಾನ್ಯಗಳು ಬಿದ್ದಿರೋದನ್ನ ಮಾತ್ರ ನೀವು ನೋಡ್ತಾ But you ಇರ್ತೀರಾ. need to break open. ಆದ್ರೆ ನೀವು ಸಮಾಧಿಗಳನ್ನ ಮುರಿದು ಹೊರಗೆ You need ಬರಬೇಕು. to break open. ಮಿತಿಗಳನ್ನ ನೀವು ಮುರಿದು ಹೊರಗೆ You ಬರಬೇಕು. need to break your mind. ನಿಮ್ಮ ಮನಸ್ಸಿನಲ್ಲಿರುವ ತಡೆಗಳನ್ನ ಮುರಿಬೇಕು. Amen. Hallelujah. Hallelujah.